ಆಗನ್ಸತ್ತೆ 100 ರೂಪಾಯಿ ಇಟ್ಕೊಂಡು ಬರ್ಬೇಕಾದ್ರೆ ಅನ್ಸತ್ತೆ ನಾನು ಬದುಕಬೇಕು. ನಾನು ಫುಟ್ಪಾತಲ್ಲಿ ನಿಂತ್ಕೊಂಡೆ, ನಾನು ಹೋದ್ರೆ ನನ್ನ ಮಗನ ಗತಿ. ಆಮೇಲೆ ದ್ವಾರಕೀಶ್ ನಿಮ್ಮ ಅಣ್ಣ ನಮ್ಮ ಅಣ್ಣ ತೀರ್ಕೊಂಬಿಟ್ರು. ಇವಾಗ ಕೇಳಿ, ಇಲ್ಲಿ ಪೂರ್ತಿ ಕೇಳಿ. ದ್ವಾರಕೀಶ್ ಹೋಗ್ಬಿಟ್ರಂತಲ್ಲ, ಹೌದಾ? ಹೌದು. ನಿಜವಾಗ್ಲೂ ಸತ್ಯವಾಗ್ಲು ಸರ್? ಇಲ್ಲ ಸರ್, ನಾನು ನಂಬಕ್ಕೆ ಸರ್. ಚೆನ್ನಾಗಿದ್ರು ಬಂದಿದ್ರು. ಹೌದು. ಅಂಬುಜಾ ಅಂತ ಅವರು. ಹೌದು, ತೀರೋದ್ರು ಅವರು. ಅಂಬುಜಾನು ಅವ್ರು ಮೊದಲು ಹೋದ್ರು, ಇವ್ರ ನಂತರ ಹೋದ್ರು. ಅವ್ರ ಮಕ್ಕಳೆಲ್ಲ ಇದಾರೆ ಅವರೆಲ್ಲ. ಇಲ್ಲ ಅವ್ರವ್ರು ಬಿಸ್ನೆಸ್ ಮಾಡ್ತಾ ಇದ್ರು. ಎಲ್ಲಿ ಸರ್ ಅವ್ರ ಮನೆ ಈಗಿರೋದು ದೂರ. ಅಲ್ಲ, ಸಿಹಿ ಕಹಿ ಚಂದ್ರು ಇರೋದು ಎಲ್ಲಿ? ಬೆಂಗಳೂರಲ್ಲೇ ಇರೋದು. ಅದೇ ಎಲ್ಲಿ ಅಂತ ಕೇಳ್ತಾರೆ. ಚಂದ್ರು ಸರ್ನ ಕೇಳ್ಕೊಂಬಂದ್ ಅಡ್ರೆಸ್ ಹೇಳ್ತೀನಿ. ಈಗ ನೀವು ಪದ್ಮಾವಾಸ್ ಅಂತಿಗೆ ಏನಾದ್ರು ಹೇಳುದಿದ್ರೆ ಹೇಳಿ ಅಷ್ಟೇ. ಹೇಳು, ಮದ್ವೆ ಆಗಿದೆಯಾ ನಿನ್ಗೆ? ಯಾಕಾಗಿಲ್ಲ? ಅದೇ ಕಂಚಾರ್ಕೋತೀನಿ. ನಾನೇನ್ ಮದ್ವೆ ಮಾಡ್ಕೋಬೇಕಾ? ತಮ್ಮ ಬಂದಿದ್ದ. ನಿನಗೆ ಮದ್ವೆ ಆಗಿದ್ಯೋ ಇಲ್ವೋ? ನಮ್ಮ ಮಾವ. ನಿನಗ್ ಮದ್ವೆ ಆಗಿದೆಯೋ ಇಲ್ವೋ? ಇಲ್ಲ, ಇನ್ನೂ ಯಾಕಾಗಿಲ್ಲ? ಮದ್ವೆ ಆಗ್ಬೇಕು ಇನ್ನೊಂದ 3 ವರ್ಷ. ಹಂಗೆ. ಎಷ್ಟು ಎಕರೆ ಐತೆ ನಿಂಗೆ? ಅಯ್ಯೋ, ಬೇಕಾದಷ್ಟು ಕೋಟಿ ಅದ. ಎಷ್ಟು ಕೋಟಿ ಲೆಕ್ಕ. ಎಲ್ಲೆಲ್ಲಿ ಹೋಗಿದ್ದೆ ನೀನು? ನಾವು ಈ ಎಲ್ಲಾ ದೇಶಕ್ಕೆ ಹೋಗಿದ್ದೀವಿ. ಒಂದ್ ದೇಶ ಅಲ್ಲ. ಯಾವ ದೇಶ ಹೆಸರು? ಇಡೀ ನಮ್ಮ ದೇಶ ಎಲ್ಲೆಲ್ಲದ ಆ ದೇಶ ಎಲ್ಲಾನು ಹೆಸರು ಎಲ್ಲೆಲ್ಲಿ ಹೋಗಿದೆ ಅಂತ? ಅಮೇರಿಕಾ, ಪಾಕಿಸ್ತಾನ, ಗೋವಾ, ಯಾರು ಬೇರೆ ದೇಶ ಒಂದೊಂದು ಕೋಟಿದವ ನೋಡಿ. ಎಲ್ಲ ಏನಕ್ಕೆ ಹೋಗಿದೆ ಅಲ್ಲಿಗೆ? ರೈಲು, ಬಸ್ಸಲ್ಲಿ ಹೋಗಿದೆ. ಮಂಡ್ಯ ಒಂದು 10 ಕೋಟಿದವ. ಅವ್ರೊಂದು 10 ಪ್ಯಾಂಟ್ ಹಾಕಿರ್ತಾರೆ, ಯಾವಾಗ್ಲೂ ಒಂದು 10 ಶರ್ಟ್ ಹಾಕಿರ್ತಾರೆ, ಒಂದು 10 ಕಂಬ್ಳಿ ಅವ್ರಿಗೆ ಇರ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಯಾರ್ದಾರ ಬಟ್ಟೆ ಆಗ್ಲಿ ಕಿತ್ಕೊಂಡು ಹರಿದ್ಬಿಟ್ಟು ಹಾಕೋಬಿಡ್ತಾರೆ. ಎಲ್ಲಿಂದ ಬಂದ್ರು ಇವರು? ಮಂಡ್ಯ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್. ಇವ್ರಿಗೆ ಯಾರು ಇಲ್ಲ. ಈಗ ರೀಸೆಂಟ್ ಆಗಿ ಸಿಕ್ಕಿದ್ದಾರೆ ಅವ್ರ ಮನೆಯವರು. ಇವ್ರನ್ನ ಸತ್ತೇ ಹೋಗಿದ್ದಾರೆ ಅನ್ಕೊಂಡಿದ್ರಂತೆ, ಬದುಕೆ ಇಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅನ್ಕೊಂಡಿದ್ರಂತೆ. ಇಲ್ಲಿರೋದ್ ನೋಡ್ಬಿಟ್ಟು ಹೋಗ್ಲಿ ಬಿಡಿ, ಇಲ್ಲಾದ್ರೂ ಇರ್ಲಿ ಬಂದು ಕೇಳಿ ಹೇಳಿ ಒಂದ್ಸಲ ಬಂದ್ರಿ. ನನಗೆ ಎಲ್ಲಾ ದೇಶನೂ ಗೊತ್ತು. ಹೀಗೆ ತೀರ ಮನಸ್ಸು ದೂರ ಪ್ರೀತಿ ಉದಯದಾರ ಮುಂಗೋಳಿ ಕೂಗ್ಯಾವು ಮೂಡು ಕೆಂಪೇರಿಯಾವು ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು ಮಕ್ಕಳಾಟವು ಚಂದ ಮತ್ತೆ ಯೌವನು ಚಂದ ಮುಪ್ಪಿನಲ್ಲಿ ಚಂದ ನರಗಡ್ಡಗಳಿಗೆ ನೋಡಿದರು ನಗು ಚಂದ ಧರಣಿ ಮಂಡಲ ಮಧ್ಯದೊಳಗೆ ಗೊಲ್ಲ ಕರೆದನು ದಣಿಯ ಕೇಳು ಎಂದು ನಾವು ಪೇಳ್ವೆನು ಅಲ್ಲಲ್ಲಿಯ 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 ಮಂಗನಿಂದ ಹೇಳಿದ್ದಾರೆ. ಇವಳು ಪಾಡಿ ಇವಳು ಮಾಡ್ಕೊ ಸೊಸೆ ಮಾಡ್ಕೊಂಡ್ಬಿಟ್ರೆ. ನೀವು ಮದುವೆ ಆಗಿಲ್ಲ? ಲವ್ ಮಾಡಿದ್ರ? ಸರ್ ಹೇಗೆ ಸರ್? ಶಾಲೆ ಹೋಗ್ಬೇಕಾದ್ರೆ, ಕಾಲೇಜಲ್ಲಿ, ಆಮೇಲೆ B.Ed ಓದುವಾಗ. ಆಮೇಲೆ ನನ್ನ ತಮ್ಮ ಮದ್ರಾಸಲ್ಲಿದ್ದ, ನನ್ನ ತಾಯಿ ತಂಗಿ ಮಗ. ನನ್ನ ತಮ್ಮ ಅಂದರೆ ನನ್ನ ಜೊತೇಲಿ ಹುಟ್ಟವನಲ್ಲ, ನನ್ನ ಜೊತೇಲಿ ಹುಟ್ಟವನು ಒಬ್ಬ ಅಣ್ಣನೇ. ಅವನು TV ಸೀರಿಯಲ್ಲು ಇದರಲ್ಲೆಲ್ಲ ಮಾಡ್ತಾನೆ. ತಮಿಳ್ ಸೀರಿಯಲ್ ಮರ್ಮದೇಶಂ ಕೇಳಿದಿರಾ ಇಲ್ವಾ? ಕೇಳಿದ್ದೇನೆ. ಮೆಟ್ಟಿ ಓಲಿ ಕೇಳಿದ್ದೇನೆ. ಸಿಹಿ ಕಹಿ ಚಂದ್ರು ಅವ್ರವ್ರಿಗೆ ತುಂಬಾ ದೋಸ್ತು. ಹೌದು, ಹೇಳಿ. ಅಯ್ಯೋ ಹಿರಿಯಮ್ಮ, ಒಂದ್ ನಿಮಿಷ. ನನಗೆ ಕೇಳಿಸ್ತಾ ಇಲ್ಲ ಅವಳು ಮಾತಾಡೋದು ಅಂದ್ರೆ. ಹೇಳಿದ್ರೆ ನಾನು ಏನು ಹೇಳಿ? ಈ ವಿಡಿಯೋನ ಪದ್ಮಾವತಿ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಶಶಿಯಮ್ಮ ಮಾತಾಡ್ತಾರೆ, ನೀನಲ್ಲ. ನೀನ್ ಮಾತಾಡೋದಲ್ಲ. ಈಗ ನಿಮ್ಮ ವಿಡಿಯೋನ ಪದ್ಮಾವಸಂತಿ ಮೇಡಮ್ಗೆ ತೋರಿಸ್ತೀವಿ. ಎಲ್ಲಿ ಓದಿದ್ದು ಏನು ಅಂತ ಅವ್ರು ಹೇಳಿ, ಅವ್ರು ಬರ್ತಾರೆ, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗಕ್ ಬರ್ತಾರೆ. ಹೇಳಿ. ಇನ್ನು ಬಂದಿಲ್ವಲ್ಲ ಅವರು? ಅವ್ರು ಬರಲ್ಲ, ಈ ವಿಡಿಯೋನ ಕಳಿಸ್ತೀವಿ ಅವ್ರಿಗೆ. ಈಗ ಮಾತಾಡಿ ಪದ್ಮಾವಸಂತಿ ಏನ್ ಕರೀರಿ, ನಾನೇ ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಈಗ ಇದನ್ನ ಕಳಿಸಿದ್ರೆ ಅವ್ರು ಡೈರೆಕ್ಟ್ ಆಗಿ ಆಮೇಲೆ ಬರ್ತಾರೆ ನೀವು ನೋಡಕ್ಕೆ. ಹಂಗೆ ಹೇಳಿದ್ರೆ ನಾನೇನ್ ಹೇಳಿ? ಈಗ ನೀವು ಹೇಳಿದ್ರೆ ಅವ್ರು ಬರ್ತಾರೆ, ಇದು ನೋಡ್ಬಿಟ್ಟು ಹೌದಾ ನನ್ನ 15 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ನೀವು ಮೊದಲು ಹೇಳ್ಬೇಕು. ಅದೇ ರೀ BMS ವುಮೆನ್ಸ್ ಕಾಲೇಜಲ್ಲಿ 81 ನಲ್ಲಿ 1981. ಆಯ್ತು. ಈಗ ನಿಮ್ಮ ಅವ್ರಿಗೆ ನೋಡ್ಬೇಕು ಅಂತಿದ್ಯಾ? ಹೇಳಿ, ಅವರು ಕರೀರಿ. ನಾನು ಅನುಪಮ ಮಾತಾಡ್ತಾ ಇರೋದು ಕಣೆ. ಪದ್ಮಾವಸಂತಿ ನಾನು ಅನುಪಮ ಮಾತಾಡ್ತಾ BMS ವುಮೆನ್ಸ್ ಕಾಲೇಜಲ್ಲಿ 1981 ನಲ್ಲಿ ಇದೆಯಲ್ಲ, ನನ್ನ ಕ್ಲಾಸ್ಮೇಟ್ ಆಗಿ.
ಬಾ ಒಂದ್ಸಲ ಮಾತಾಡ್ಸ್ಕೊಂಡು ಹೋಗವೆ. ಖಂಡಿತ ಬಾ ಅಮ್ಮ, ಖಂಡಿತ ಬಾರೆ ಅಮ್ಮ. ಅಮ್ಮನ ಮಡಿಲು ಟ್ರಸ್ ಶಶಿಕಲಾ ಅಮ್ಮ, ಶಶಿಕಲಾ ಅಮ್ಮ, ಸುಶೀಲಮ್ಮ ನಾರಾಯಣ್. ಏನ್ ತರ್ಬೇಕು ನಿಮ್ಗೆ ಬರ್ತಾ ಅದನ್ನ ಹೇಳ್ಬಿಡಿ ಮೊದ್ಲು, ಆಮೇಲೆ ಬಂದ್ಮೇಲೆ ಅದೇ, ತಂದಿಲ್ಲ ಹೌದು. ಅನ್ಬೇಡಿ. ಇವತ್ತು ಅವ್ರನ್ನ ನೋಡಿದಾಗ ಆ ಕೈ ಎತ್ತು ಹೋಗಿದ್ದೀನಿ. ಗುರುಗಳು ಮರೆಯೋಕ್ಕಾಗಲ್ಲ. ಆಮೇಲೆ ಎಷ್ಟೇ ಸಿನಿಮಾ ಮಾಡಿರ್ಬೋದು, ಬಟ್ ಅವತ್ತು ಅವ್ರ ಗುರುಗಳು. ಅಲ್ಲಿಂದ ನನ್ನ ಲೈಫಲ್ಲಿ ತಿರುಗಿ ನೋಡಲೇ ಇಲ್ಲ. ಯಾರನ್ನೋ 200 ರೂಪಾಯಿ ಕೇಳ್ತೀನಿ ತಮ್ಮಯ್ಯಣ್ಣ ಅಂತ, 100 ರೂಪಾಯಿ ಕೊಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಬರ್ತೀನಿ, ನಮ್ಮ ಅಕ್ಕನ ಮನೆಗೆ ಬರ್ತೀನಿ, ಅಣ್ಣನ ಮನೆ. ಫಸ್ಟ್ ಅಣ್ಣನ ಮನೆಗೆ ಬರ್ತೀನಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಎತ್ತಿರೋ ಮಗುನ ತಳ್ಬೇಕಾದ್ರೆ ಆ ಪಟ್ಟಿರೋ ನೋವು ಇದೆಯಲ್ಲ, ಆ ಸಂಕಟ ಇದೆಯಲ್ಲ, ನನ್ನ ಉಸಿರಿರೋವರೆಗೂ, ಉಸಿರು ನಿಲ್ಲೋವರೆಗೂ ಆ ದಿನ ಯಾವತ್ತೂ ಮರೆಯಲ್ಲ. ಅಣ್ಣನ ಮನೆಗೆ ಬರ್ತೀನಿ. ಅಲ್ಲಿಂದ ಅಣ್ಣನ ಮನೇಲಿ ಸ್ವಲ್ಪ ದಿವಸ ಇರ್ತೀನಿ. ಹಂಗೆ ಅಲ್ಲಿಂದ ಗಾರ್ಮೆಂಟ್ಸ್ಗೆ ಹೋಗ್ತೀನಿ. ಟಾಟಾ ಎಸಿ ಗಾಡಿಗಳಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ಅವಾಗೆಲ್ಲ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಸ್ವಲ್ಪ ದಿವಸ. ಅಲ್ಲೇನು ಕೆಲಸ ಗೊತ್ತಿಲ್ಲ ನನಗೆ, ಏನು ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಕೆಲಸ ಮಾಡ್ತಿರ್ತೀನಿ. ಅಲ್ಲಿಂದ ಅನನ್ಯ ಹಾಸ್ಪಿಟಲ್, ರಾಜಾಜಿನಗರ, ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ. ಅಲ್ಲೆಲ್ಲ ಕೆಲಸ ಮಾಡ್ತೀನಿ. 700 ರೂಪಾಯಿ ಸಂಬಳ ತಿಂಗಳಿಗೆ. ಅಲ್ಲಿ ದಿನಗಳಾಗಿದ್ದು ಆಸ್ಪತ್ರೆಯ ದಿನಗಳು? ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. 700 ರೂಪಾಯಿ ಸಂಬಳ ಮಾತಾಡಿರ್ತಾರೆ. ಡೇ ಡ್ಯೂಟಿ ಬೆಳಗ್ಗೆ ಕೆಲಸ ಮಾಡ್ತೀನಿ. ಮತ್ತು ರಾತ್ರಿ ಯಾರಾದರೂ ಬಂದಿಲ್ಲ ಅಂದರೆ ಆ ಕೆಲಸನೂ ನಾನೇ ಮಾಡ್ತೀನಿ. ನನಗೆ ಬದುಕಬೇಕಾಗ ಆಗನ್ಸುತ್ತೆ, 100 ರೂಪಾಯಿ ಇಟ್ಕೊಂಡು ಬರ್ಬೇಕಾರೆ ಅನ್ಸುತ್ತೆ ನಾನು ಬದುಕಬೇಕು. ನಾನು ಫುಟ್ಪಾತಲ್ಲಿ ನಿಂತ್ಕೊಂಡೆ, ನಾನು ಹೋದ್ರೆ ನನ್ನ ಮಗನ ಗತಿ. ಹೌದಪ್ಪ. ಅವ್ನು ಯಾರು ನೋಡ್ತಾರೆ? ನನಗೆ ಅಯ್ಯೋ ಅನ್ಸುತ್ತೆ, ನನ್ನ ಕರುಳು ಚುರನ್ನುತ್ತೆ. ಆ ಜಾಗದಲ್ಲಿ ಬೇರೆ ಯಾರಿಗೂ ಅನ್ಬೇಕಾಗಿಯೂ ಇಲ್ಲ, ಅನ್ನುವ ಸಾಧ್ಯತೆಯೂ ಇಲ್ಲ. ಅವನಿಗೋಸ್ಕರನೇ ಬದುಕೊಂಡು ಬರ್ತೀನಿ. ಇವನೇ ಜೀವನ, ಇವನೇ ಬದುಕಬೇಕು, ಇವನಿಗೋಸ್ಕರ ಅಂದ್ಬಿಟ್ಟೆ ಬರ್ತೀನಿ. ಆಸ್ಪತ್ರೆಯಲ್ಲಿ ಏನೇನೆಲ್ಲ ಕೆಲಸ ಮಾಡಿದ್ರಿ? ಬಾತ್ರೂಮ್ ತೊಳಿತಿದ್ದೆ, ಕಸ ಗುಡಿಸ್ತಿದ್ದೆ, ನೆಲ ಒರೆಸ್ತಿದ್ದೆ, ಬಾಣಂತಿರಿಗೆ ಸ್ನಾನ ಮಾಡಿಸ್ತಿದ್ದೆ. ಬೆಳಗ್ಗೆ ಎದ್ದೆಲ್ಲ ಮೈ ಒರೆಸೋದು, ಬಟ್ಟೆ ಹಾಕೋದು. ಬಾಣಂತಿರ ಮಗು ಬಟ್ಟೆ ಎಲ್ಲ ಹೋಗಿ ಕೊಡ್ತಿದ್ದೆ. ಅವ್ರಿಗೆ ಸ್ನಾನ ಮಾಡಿಸಿ ಬ್ಲೀಡಿಂಗ್ ಎಲ್ಲ ಬಟ್ಟೆ ಒಗೆದು ಅವ್ರಿಗೆ ಬಟ್ಟೆ ಹಾಕ್ತಿದ್ದೆ. ಅವ್ರು ಹೋಗ್ಬೇಕಾರೆ ಯಾವಾಗ ಡಿಸ್ಚಾರ್ಜ್ ಆಗುತ್ತೆ ಅಂತ ಕಾಯ್ತಾ ಇದ್ದೆ. ಯಾಕೆಂದರೆ ನಂಗೆ 20 ರೂಪಾಯಿ ಸಿಗುತ್ತಲ್ಲ, 20 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ಕೊಡೋರು. ಕಾಯ್ತಾ ಇರುವೆ. ಅವ್ರಿವತ್ತು ಡಿಸ್ಚಾರ್ಜು ಅಂದರೆ ಅಲ್ಲಿವರೆಗೂ ಹೋಗ್ತಿರ್ಲಿಲ್ಲ, ಅದು ಇದು ಕೆಲಸ ಮಾಡ್ಕೊಂಡಿರ್ತಿದ್ದೆ. ಹೌದಪ್ಪ. ಆಗ ನನ್ನ ಮಗನ್ನ ನಮ್ಮಮ್ಮ ಕರ್ಕೊಂಡೋಗಿ ಇಟ್ಕೊಂಡಿರ್ತಾರೆ. ನನಗೆ ಇನ್ನೇನು ಮನೇಲಿ ಹೋಗೇನು ಮಾಡಲಿ? ಮತ್ತು ಯಾರಾದರೂ ಬಡವರು ಬಂದರೆ ಹಾಸ್ಪಿಟ್ಲಿಗೆ ಅವ್ರ ಜೊತೆನೇ KC ಜನರಲಲ್ಲಿ ಕಾಲ ಕಳೆದ್ಬಿಡ್ತಿದ್ದೆ. ಅವ್ರನ್ನ ಕರ್ಕೊಂಡೋಗಿ ಅಡುಗೆ ಮಾಡಿಸಿ ಅಲ್ಲಿ ಅವ್ರ ಜೊತೆಲ್ಲ ಇತ್ಕೊಂಡು ಅವ್ರೊಂದು 20 ರೂಪಾಯಿ 30 ರೂಪಾಯಿ ಕೊಟ್ಟರೆ ನನ್ನ ಜೀವನ ಆಗ್ತಿತ್ತು. ಹೌದಪ್ಪ, ಹೌದು. ಎಷ್ಟೋ ದಿನ KC ಜನರಲ್ ಹಾಸ್ಪಿಟ್ಲಲ್ಲಿ ಮಲಗಿದ್ದೆ.
ಫಸ್ಟು ರಕ್ತ ಅದೆಲ್ಲ ಮುಟ್ಟಿದ್ರೆ ಊಟ ತಿನ್ನೋಕ್ಕಾಗ್ತಿರ್ಲಿಲ್ಲ, ಅಭ್ಯಾಸ ಇರಲಿಲ್ಲ. ಹೌದಪ್ಪ. ಒಂದಷ್ಟು ದೂರ ಹೋಗಿ ಕೈಯಲ್ಲಿ ಮಣ್ಣು ಹಾಕಿ ಉಜ್ತಿದ್ದೆ. ಉಜ್ಜಿಬಿಟ್ಟು ಒಂದು 10 ನಿಮಿಷ ಉಜ್ತಿದ್ದೆ, ಆಮೇಲೆ ಕೈ ತೊಳ್ಕೊಂಡ್ಬಿಟ್ಟು ಮಾರನೇ ದಿನ ಅನ್ನಿಸ್ತು ಇದೇ ನನ್ನ ಬದುಕು, ಇದೇ ನನ್ನ ಜೀವನ ಅಂದ್ಬಿಟ್ಟು ಬಾತ್ರೂಮ್ ಪಕ್ಕನೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ. ಏನಾದರೂ ಊಟ ಕೊಟ್ಬಿಟ್ರೆ ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದೆವು ಬಾತ್ರೂಮಲ್ಲಿ. ಅಲ್ಲೇ ತಿನ್ಬಿಟ್ಟು ಅಲ್ಲೇ ಬಾತ್ರೂಮ್ ತೊಳ್ಕೊಂಡು ಮಲ್ಲೇಶ್ವರಂ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಅಕ್ಕ ಗಾಯತ್ರಿ, ಇದು ಹರಿಶ್ಚಂದ್ರ ಘಟ್ಟ ಹಿಂಭಾಗ ಮನೆ, ಅಣ್ಣ ಕುರುಬ್ರಳ್ಳಿ. ನಡ್ಕೊಂಡು ಹೋಗ್ತಾ ಇದ್ರೆ ಹೊಟ್ಟೆ ಹಶು, ಯಾರಾದರೂ ಊಟ ಮಾಡ್ತಾ ಇದ್ರೆ ಕಿತ್ಕೊಂಡು ತಿನ್ಬೇಕು ಅನ್ಸೋದು. ₹2 ಇರಲಿಲ್ಲ, ₹5 ಇರ್ತಿರ್ಲಿಲ್ಲ. ಅದಾದ್ಮೇಲೆ ಹಾಸ್ಪಿಟ್ಲಲ್ಲಿ ವೆಂಕಟೇಶ್ ಅಂತೇಳಿ ದೂರದರ್ಶನಲ್ಲಿದ್ದಾರೆ ಇವತ್ತುವೆ, ವೆಂಕಟೇಶ್ ಅಂತ, ಅವರು ರಿಲೇಟಿವ್ನ ಅಡ್ಮಿಟ್ ಮಾಡಿರ್ತಾರೆ ಹಾಸ್ಪಿಟ್ಲಲ್ಲಿ. ಅವ್ರನ್ನ ನೋಡ್ಕೊಳಕ್ಕೆ ಅವ್ರು ಬರ್ತಾ ಇರ್ತಾರೆ. ಅವ್ರು 1 ತಿಂಗಳು ಇರ್ತಾರಲ್ಲಿ. ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ತಿರ್ತೀನಿ. ಮತ್ತು ಸುರೇಶ್ ಹಾಸ್ಪಿಟ್ಲು ಪಕ್ಕ ಅಲ್ಲೂ ಹೋಗ್ತಿದ್ದೆ. 2 ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ. ಇಲ್ಲೂ ಹೋಗಿ ಕೆಲಸ ಮಾಡ್ತಿದ್ದೆ. ನೈಟು ಒಂದು ತಾತನ ನೋಡ್ಕೊಳ್ತಿದ್ವಿ. ಇಲ್ಲಿ ರಾತ್ರಿ ಹಾಕೋರು, ಯಾರು ಇಲ್ಲ ಅಂದರೆ ಅಲ್ಲಿಗೆ ಕಳಿಸ್ತಾ ಇದ್ರು. ಅಲ್ಲಿ ರಾತ್ರಿ ಹೊತ್ತು ತಾತನಿಗೆ ಊಟ ಮಾಡಿಸೋದು, ಬಟ್ಟೆ ಚೆಕ್ ಮಾಡೋದು. ಅವ್ರ ಮನೆಯವ್ರು ಬರ್ತಿದ್ರು ಊಟ ತಗೊಂಡು ತಾತನಿಗೆ. ಪಾಪ ವಯಸ್ಸಾಗಿತ್ತು, ತಿನ್ನಕ್ಕೆ ಆಗ್ತಿರ್ಲಿಲ್ಲ ತಾತ. 1-2 ತುತ್ತು ತಿನ್ನೋರು, ಮಿಕ್ಕಿದ್ದಲ್ಲ ಊಟ ಹಿಂಗೆ ತಿನ್ನುವೆ. ಅವ್ರ ಬಾಕ್ಸಲ್ಲಿ ತಂದ್ಕೊಡೋರು. ಸಾಕಾಗ್ತಿರ್ಲಿಲ್ಲ, ತಿನ್ಬೇಕು ಅನ್ಸೋದು. ಇನ್ನು ಸಣ್ಣ ವಯಸ್ಸು ಬೇರೆ, ತಾತಂಗೆ ತಿನ್ನಿಸ್ಬೇಕಲ್ಲ. ಅವ್ರಿಗೂ ತಿನ್ನಿಸಿ ಇನ್ನು ಸ್ವಲ್ಪ ನಾನು ತಿಂತಿದ್ದೆ. ಅವ್ರು ತಿಂದ್ರ ಅಂದರೆ ತಿಂದರು. ಹೌದಪ್ಪ. ಹಶು ಅನ್ನೋದಿದೆಯಲ್ಲ, ಯಾವ ಮಟ್ಟಕ್ಕೆ ತಗೊಂಡೋಗಾದ್ರೂ ನಿಲ್ಸುತ್ತೆ. ಹೌದು 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 ಹೌದು. ಯಾರ ಸಪೋರ್ಟ್ ಇಲ್ಲದೆ, ಯಾರು ಇಲ್ದಾಗ ಒಂದು ಹೆಣ್ಮಗಳನ್ನ ಯಾವ ಮಟ್ಟಕ್ಕಾದ್ರೂ ನಿಲ್ಸುತ್ತೆ. ಒಳ್ಳೇದಕ್ಕೂ ನಿಲ್ಸುತ್ತೆ, ಕೆಟ್ಟದಕ್ಕೂ ನಿಲ್ಸುತ್ತೆ. ಹೌದು, ಸತ್ಯ. ನಡ್ಕೊಂಡು ಹೋಗುವೆ, ಅಲ್ಲೆಲ್ಲರ ಪಾನಿಪುರಿ ಏನು ತಿನ್ಬೇಕು, ದುಡ್ಡಿಲ್ಲ ತಿನ್ನಕ್ಕೆ. ಕಷ್ಟ, ಕಿತ್ಕೊಂಡು ತಿನ್ಬೇಕು ಅನ್ನೋ ಪರಿಸ್ಥಿತಿ. ವೆಂಕಟೇಶ್ ಅವರು ಆಮೇಲೆ ಒಂದು ಸೀರಿಯಲಲ್ಲಿ ಮಾಡ್ತೀರಾ ಅಂತ ಕೇಳ್ತಾರೆ. ಹ್ಞೂ ಮಾಡ್ತೀನಿ. ಅಲ್ಲಿ ಕಲ್ಯಾಣ್ ರಾಜ್ ಗೊಬ್ಬರ್ಕರ್ ಅಂತ ಡೈರೆಕ್ಟ್ರು, ಅವರು ಭಗೀರಥ ಅಂತ ಒಂದು ಸೀರಿಯಲ್ ಮಾಡ್ತಿರ್ತಾರೆ ದೂರದರ್ಶನ. ನಂಗೆ ಅವಾಗ ಅದೊಂದೇ ಗೊತ್ತಿರೋದು, ದೂರದರ್ಶನ್ ಒಂದೇ. ಅಲ್ಲಿ ಕತ್ರಗುಪ್ಪೆ ಮನೆಯಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಸರಿ ಮಾಡಿ ಬರ್ತೀನಿ ಅಂದಾಗ ಅವ್ರ ಫೋನಲ್ಲೇ ಮಾತಾಡ್ಸಿರ್ತಾರೆ. ಆಮೇಲೆ ಇಲ್ಲಿ ಒಂದು ಕೋಟ್ ಇಸ್ಕೊಂಡು ಇದೇ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಹತ್ರ ನೈಟ್ ಡ್ಯೂಟಿ ಅವ್ರದ್ದು, ಬೆಳಗ್ಗೆ ಈ ಥರ ಹೋಗಿ ಬರ್ತೀನಿ ಅಂಥೇಳಿ ಅವ್ರದ್ದೇ ಕೋಟ್ ಇಸ್ಕೊಂಡು ಕತ್ರಗುಪ್ಪೆ ಮನೆಗೆ ಹೋಗಿ ಬಸ್ ಹತ್ಕೊಂಡು ಹೋಗಿ ಸೀರಿಯಲ್ ಮಾಡಿ ಬರ್ತೀನಿ. ಅದರಲ್ಲೂ ಡಾಕ್ಟ್ರ್ ಪಾತ್ರ. ಯಶವಂತಪುರ ಕಂಟ್ರೋಲ್ಮೆಂಟ್ ಐನಾ. ಇವಳ ಹೆಸರು ಕಾಂಚನ ಅಂತ. ಇವಳು ಕಾಲು ಕೈ 2 ಯಾವುದೂ ಸ್ವಾಧೀನ ಇಲ್ಲ ಅವಳಿಗೆ. ಕಂಟ್ರೋಲ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ 5 ದಿವಸ ಕೂತಿರ್ತಾಳೆ. 5 ದಿವಸ ಗಂಡ ಇಲ್ಲೆಲ್ಲೋ ಇರ್ತಾನೆ. ಬಾ ನಾನು ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತ ಊರಿಂದ ಕರೆಸ್ಕೊಂಡ್ಬಿಡ್ತಾನೆ. ಅಲ್ಲಿ ಬಿಟ್ಟು ಅವನೇ ಸ್ವಿಚ್ ಆಫ್ ಒಂದು ಮುಗೀತು. ಇದೇ ಒಂದು ಹೆಣ್ಣುಮಗಳು 5 ದಿವಸ ರೈಲ್ವೆ ಸ್ಟೇಷನ್ ಕೂತಿರ್ತಾಳೆ. ಆಗ ಪೊಲೀಸ್ ಸ್ಟೇಷನ್ ಅವರು ನನ್ನನ್ನು ಕರೆದಿ ಹುಡುಗಿನ ಕಳಿಸ್ಕೊಡ್ತಾರೆ. ಏಕ್ ಬಚ್ಚಾ ಕೆತ್ನಾ ಸಾಲ್ ಕಾ ಬಚ್ಚಾ? 10 ಸಾಲ್ ಕಾ ಒಂದು ಹೆಣ್ಮಗು ಇದೆ ಅಂತ ಹೇಳ್ತಾಳೆ. ಬಟ್ ಇವಳು ಕಿಧರ್ ಈಗ ತುಮಾರ ನಾಮ ಕ್ಯಾ?
तुम्हारा नाम क्या है? लकी लकी। बच्चे कितने कितने है? बस 10 साल का आज छोटा है 10 ವರ್ಷ 12 ವರ್ಷ ಇಬ್ಬರು ಮಕ್ಕಳಿದ್ದಾರೆ. ಇವ್ರ ಮನೆಯವರು ನಾವು ಹುಡುಕಿ 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 ಸಾಕಾಯ್ತು. ಲಕ್ಕಿ लकी ಹೆಸರು. किधर का आया तुम्हारा गांव घर किधर है? कलकत्ता। कलकत्ता में किधर है? ಬಶೀರ್ಘಾಟ್ ಫೋನ್ ಮಾಡಿದ್ವಿ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ವಿ. ಯಾಕೆ ಅಂದರೆ ಈಗ ನಾವು ಫೋನ್ ಮಾಡ್ತೀವಿ, ಕಂಪ್ಲೇಂಟ್ ಕೊಟ್ಟಿದ್ರೆ ನಮಗೆ ಸಿಗ್ತಾರೆ. ಕಂಪ್ಲೇಂಟೇ ಕೊಟ್ಟಿಲ್ಲ ಅಂದರೆ ಯಾವ ಗಲ್ಲಿ ಯಾವ ಮನೆ ಹುಡ್ಕೋಕ್ಕಾಗತ್ತೆ? ನಾವು ಹುಡ್ಕಕ್ಕೆ ಸಾಧ್ಯನೇ ಇಲ್ಲ. ಅವಳಂತೂ ಇಡೀ 2 ತಿಂಗಳು ಹುಡುಕಿದ್ವಿ ಅವಳ ಮನೆ, ಎಲ್ಲೂ ಸಿಕ್ಕಿಲ್ಲ. ಇವ್ರ ಮನೆಯವ್ರು ಸಿಕ್ಕಿಲ್ಲ. ಇವ್ರ ಅಪ್ಪ ಅವಾಗ 1-2 ಸಲ ಏನೋ ಮಾತಾಡ್ದ, ಅದಾದಮೇಲೆ ಇವತ್ತವರೆಗೂ ತಲೆ ಹಾಕಿಲ್ಲ. ಇಷ್ಟೇ ಇವ್ರ ಕಥೆಗಳು. ಹೆಣ್ಮಕ್ಳು ನಾವು ಏನೋ ಒಂದು ಆಶ್ರಮ ಅಂತ ಇರೋದಕ್ಕೆ ಬಚಾವ್. ಅವಳಿಗೂ 2 ಮಕ್ಕಳು ಯಾರೋ ಏನೋ ಮಾಡಿ ಬಿಸಾಕಿದ್ದಾರೆ ಅವಳನ್ನ. ಮಾದನಾಯಕನಹಳ್ಳಿ ಸ್ಟೇಷನ್, ಒಬ್ಬೊಬ್ರು ಒಂದೊಂದು ಸ್ಟೇಷನ್. ನನಗೆ ಬಂದಾಗ ಇನ್ನೂ ವಿಚಿತ್ರವಾಗಿದ್ದು, ಈಗ ಒಂಚೂರು ಚೆನ್ನಾಗಿದ್ದಾಳೆ. ಅದೇ ಮೆಂಟಲ್ ಅಪ್ಸೆಟ್. ಇನ್ನು ಇವಳು ಅಷ್ಟೇ, ಇವಳದಂತೂ ಇನ್ನೂ ಡಿಫ್ರೆಂಟ್. ಇವರು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಕೂತಿರ್ತಾರೆ. ಇವರು ಕಾಲಿಗೆ ದಾರ, ಕೈಗೆ ದಾರ ಎಲ್ಲ ಕಟ್ಕೊಂಡು ಕೂತಿರ್ತಾರೆ. ಮೈ ಮೇಲೆ ಸರಿಯಾಗಿ ಬಟ್ಟೆನೂ ಇರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಉಷಾ ಅಂತ ಇವಳನ್ನ ಕರ್ಕೊಂಡು ಬಂದಿರ್ತೀವಿ. ಇವಳನ್ನ ಈಗ ಒಂಚೂರು ಹಂಗೆ ಹೆಂಗೋ ಜೀವ ಬದುಕೊಂಡಿದೆ ಅಷ್ಟೇ ಇವರೆಲ್ಲ. ಇನ್ನು ಇವಳು ಹರ್ಷಿತಾ ಅಂತ. ನಿಮ್ಮ ಮನೆಯಲ್ಲಿರೋದು? ಇದು ಚಾಗರಾನಗರ ಚಮ್ಮಕುಂದ. ನಿಮ್ಮ ಅಪ್ಪನ ಫೋನ್ ನಂಬರ್ ಹೇಳು ಫಸ್ಟು. ನಿಮ್ಮ ಅಪ್ಪಂದು ಫೋನ್ ನಂಬರ್ ಹೇಳು. ಅದೇ 9845895213 ಅಂತ. ಆಮೇಲೆ ವೆಂಕಟೇಶ್ ಅಂತ. ಇನ್ನೊಂದು ಸಲ ಹೇಳು ಫೋನ್ ನಂಬರು. ಇನ್ನೊಂದು ಸಲ ಹೇಳು ಫೋನ್ ನಂಬರು. ಅದೇ 9845895213 ಅಂತ. ಈ ಹುಡುಗಿ ಆಗ್ಲೇ ಈಗ ಬಂದು 3 ವರ್ಷ ಆಯ್ತು. ಹರ್ಷಿತಾ ಇರು ಒಂದು ನಿಮಿಷ. ತಾಯಿ ಇಲ್ಲ, ಅವ್ರ ತಂದೆ 2ನೇ ಮದುವೆ ಆಗಿರ್ತಾರೆ. ಅವ್ರಿಗೂ 1 ಹೆಣ್ಮಗಳು ಇರ್ತಾರೆ. ಈ ಹುಡುಗಿ ನನಗೆ ಸಿಕ್ಕಿದ್ದ ಪರಿಸ್ಥಿತಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹೋಟೆಲಿಂದ ನನಗೆ ಫೋನ್ ಬರುತ್ತೆ. ಒಂದು ಹುಡುಗಿ ಹಿಂಗೆ ಓಡಾಡ್ತಾಳೆ, ಯಾರ್ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. 90 ವರ್ಷ ಮುದುಕನೂ ಕರ್ಕೊಂಡು ಹೋಗ್ತಾ ಇದ್ದ. ಈ ಹುಡುಗಿ ಸುಮ್ಮನೆ ಕೈ ಹಿಡ್ಕೊಂಡ್ರೆ ಹೋಗ್ತಾ ಇದ್ಲು. ನಾನು ಅದೇ ಟೈಮ್ಗೆ 2 ದಿನ ಫೋನ್ ಮಾಡ್ತಾರೆ, ನಾನು ಹೋಗಲೇ ಇಲ್ಲ. 3ನೇ ದಿನ ನನಗೆ ಯಾಕೋ ಮನಸ್ಸು ಅಡಿಲಿಲ್ಲ, ಹೋಗ್ತೀನಿ. ಆಗ ಒಂದು 70 ವರ್ಷ ಏನೋ ಮುದುಕ ಕರ್ಕೊಂಡು ಹಿಂಗೆ ಹೋಗ್ತಾ ಇದ್ದ. ತೆಗೆದು 4 ಕೆನ್ನೆಗೆ ಬಾರಿಸಿ ಇವಳನ್ನ ಕರ್ಕೊಂಬರ್ತೀನಿ. RMC ಪೊಲೀಸ್ ಸ್ಟೇಷನ್ದ ಕರ್ಕೊಂಬರ್ತೀನಿ. ಆಮೇಲೆ ಅವ್ರ ಅಪ್ಪ ಫೋನ್ ಮಾಡಿದ್ವಿ, ಬ್ಲ್ಯಾಕ್ ಲಿಸ್ಟು. 3 ವರ್ಷದ ಅವ್ರ ಅಪ್ಪನ ನಂಬರ್ ಅಂತೂ ನಾನು ಫೇಸ್ಬುಕ್ಕಲ್ಲಿ ಹಾಕಿ ಬೇಜಾರಾಗ್ಬಿಟ್ಟು ಮೊನ್ನೆ ನಾನೇ ಖುದ್ದಾಗಿ ಹೋಗಿ RMC ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದೆ. ದಯವಿಟ್ಟು ಅವಳು ಬದುಕಿದ್ದಾಗಾರ ಕರ್ಕೊಂಡು ಬನ್ನಿ ಅವ್ರ ಅಪ್ಪನ. ಅವ್ನು ಕರ್ಕೊಂಡು ಹೋಗೋದು ಬೇಡ, ಅಟ್ಲೀಸ್ಟ್ ಅವ್ರ ಮಗಳನ್ನ ಬಂದು ನೋಡ್ಕೊಂಡು. ಅವಳು ಮಾತಾಡಿದ್ರೆ ಪ್ರಪಂಚದಲ್ಲಿ ತಾಯಿ ಅನ್ನೋ ಪದನ ಎಲ್ಲರೂ ನೆನೆಸ್ಕೊಳ್ತಾರೆ. ಬಟ್ ಇವಳಿಗೇನೋ ಗೊತ್ತಿಲ್ಲ ನನಗೆ. ಅಪ್ಪ 1000 ಸಲ ಅವ್ರ ಅಪ್ಪ ನೆನೆಸ್ಕೊತಾಳೆ. ಅಂತ ಪಾಪಿ ಅವಳು. ಅದಾದ್ರೂ ಕಡಿಮೆ ನಾನು ಹೇಳ್ತಾ ಇರೋದು. ಅವಳಿಗೆ ಪಿಡ್ಸ್ ಬರುತ್ತೆ. ಹೆಂಗಂದ್ರೆ ಹೆಂಗೆ ಬಿದ್ದೋಯ್ತಾಳೆ. ದಿನಕ್ಕೆ 10 ಸಲ ಬೀಳ್ತಾಳೆ. 20 ಸಲ ಬೀಳ್ತಿದ್ದವಳು ಈಗ ತಿಂಗಳಿಗೆ 2 ಸಲ ಬರೋಂಗಾಗಿದೆ. ಅಷ್ಟು ಟ್ಯಾಬ್ಲೆಟ್ ಕೊಟ್ಟು ಹಂಗೆ ಇಟ್ಕೊಂಡಿದ್ದೀವಿ. ಅವಳು ಹೊಡಿತಾಳೆ, ಬೈತಾಳೆ, ಎದ್ವಾತದು ಅವಳು ಬಿಸಾಕ್ತಾಳೆ. ಅವಳು ಕಿರ್ಚಿದ್ರೆ 4 ರೋಡು ಕೇಳಿಸುತ್ತೆ. 10 ಜನ ಇದ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಈ ಹುಡುಗಿ ಪರಿಸ್ಥಿತಿ. ನಾನು ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಅವ್ರ ಅಪ್ಪನ ಕೇಳ್ಕೊತೀನಿ, ಬಂದು ನೋಡ್ಕೊಂಡು ಹೋಗ್ಬೇಕು. ಈ ಮಗಳನ್ನ ಕರ್ಕೊಂಡು ಹೋಗ್ಬೇಡ. ನೀನು ಕರ್ಕೊಂಡು ಹೋಗಲ್ಲ ಅಂತ ಗೊತ್ತು. ಕರ್ಕೊಂಡು ಹೋಗೋದಾಗಿದ್ರೆ 3 ವರ್ಷ ಬೇಕಾಗೇ ಇರಲಿಲ್ಲ. ಇಷ್ಟೂ ಜನ ಹೆಣ್ಮಕ್ಳಿದಾರಲ್ಲ, ನೀವೆಲ್ಲ ಬಿಟ್ಬಿಟ್ಟಿದ್ದೀರಲ್ಲ, ಎಲ್ಲಿಗೆ ಹೋಗಿ ಬದುಕಬೇಕು? ಏನು ಕರ್ಮ ಮಾಡಿದ್ರು ಇವರಲ್ಲ. ದೇವರು ಲಾಸ್ಟಲ್ಲಿ ಕೈ ಹಿಡಿತಾನಂತೆ. ಇವ್ರನ್ನ ದೇವ್ರು ಕೈ ಹಿಡಿದಿದ್ದಾನೆ. ಇವರೆಲ್ಲ ಕರ್ಮ ಮಾಡಿ ಬಂದಿಲ್ಲ. ಇಲ್ಲಿ ಯಾವುದೋ ದೇವ್ರಿಗೊಂದು ಎಕ್ಸ್ಟ್ರಾ ಹೂವು ಹಾಕಿದ್ದಾರೆ, ಏನೋ ದಾನ ಧರ್ಮ ಮಾಡಿದ್ದಾರೆ, ಒಳ್ಳೆತನ ಮಾಡಿ ಈ ಜಾಗಕ್ಕೆ ಬಂದಿದ್ದಾರೆ. ಕರ್ಮ ಮಾಡಿ ಯಾರು ಬಂದಿಲ್ಲ ಇಲ್ಲಿ. ಯಾರು ಅನ್ನತ್ರಲ್ಲ, ನಾನೊಬ್ಳು ತಾಯಿ ಇವರಿಗೆಲ್ಲ. ಅದೇ ಒಂದು ತಾಯಿ ಈ ಜಾಗದಲ್ಲಿ ಇದ್ದಿಲ್ಲ, ಈ ಆಶ್ರಮ ಮಾಡಿಲ್ಲ ಅಂದಿದ್ರೆ ಇಷ್ಟು ಜನ ಹೆಣ್ಮಕ್ಳು ಫುಟ್ಪಾತಲ್ಲಿ ಇರ್ತಿದ್ರು. 200 ರೂಪಾಯಿ ಕೊಟ್ಟಿರ್ತಾರೆ ನನಗೆ. 10 ರೂಪಾಯಿ ಇರಲಿ, 200 ರೂಪಾಯಿ, 200 ರೂಪಾಯಿ ಇರಲಿ, 200 ರೂಪಾಯಿಗೆ ನಾನು ರಾಣಿ. ಹೌದಪ್ಪ. ಮತ್ತೆ ಅವಾಗ 200 ರೂಪಾಯಿ ಭಾಳ ಬೆಲೆ ಇತ್ತು, ತುಂಬ ಇತ್ತು, ತುಂಬ ಬೆಲೆ ಇತ್ತು. ನಾನು ರಾಣಿ ಅವತ್ತು 200 ರೂಪಾಯಿಗೆ. ಅವತ್ತೇನು ಮಾಡಿದ್ರಿ? ಹಿಡಿದು ನಿಲ್ಸೋಕ್ಕಾಗಲಿಲ್ಲ ನನ್ನ. ಅವಾಗ ಬೇಗ ಟೆಲಿಕಾಸ್ಟ್ ಮಾಡ್ತಿದ್ರು. ಈ ಥರ ವಾರನ್ಗಟ್ಲೆ ತಿಂಗಳನ್ಗಟ್ಲೆ ಇಟ್ಕೊಳ್ತಿರ್ಲಿಲ್ಲ. ಊರಿಂದ ಫೋನ್ ಬರುತ್ತೆ.
ಆಗೊಂದು ಬೇಸಿಕ್ ಸೆಟ್ ಇಟ್ಕೊಂಡಿರ್ತೀನಿ. ಟಾಟಾ ಇಂಡಿಕಮ್ಮು. ಹೌದು, ಅವಾಗೆಲ್ಲ ಶೇಟೇಜ್ ಕಾಣೋದು. ಅದು ಫೋನ್ ಬರುತ್ತೆ, ಈ ಥರ ನೀನು ನೋಡಿದೆ ಟಿ ವಿಯಲ್ಲಿ. ಆ ಖುಷಿ, ಓ ನನ್ನ ನೋಡಿದ್ರಾ, ಅದು ಹಂಗಂದಾಗ ನನಗೆ ಜೀವನ ಸಿಕ್ತು. ಕರೆಕ್ಟ್, ಬದುಕನ್ನು ಎಲ್ಲೋ ಒಂದು ಕಡೆ ಗೆದ್ದೆ ನಾನು ಅನ್ನುವಂಥ ಭಾವ, ಖುಷಿ. 200 ರೂಪಾಯಿನ ನಾನು ಇಲ್ಲಿ 15 ದಿನ ಕಷ್ಟಪಡ್ತಿದ್ದೆ, 300 ರೂಪಾಯಿಗೆ 10 ರೂಪಾಯಿ ಕಷ್ಟಪಡ್ತಿದ್ದೆ. ಸಾಕ್ಷಿ ಅಂತ 6 ತಿಂಗಳು ಮಾಡಿದೆ, ಇದೇ ಡೈರೆಕ್ಟ್ರೆ 6 ತಿಂಗಳು ಮಾಡಿದೆ, ಭಗೀರಥ ಅಂತೇಳಿ. ಆದಮೇಲೆ 6 ತಿಂಗಳು ಮಾಡಿದೆ. ಆವಾಗ ಇಲ್ಲಿ ನೈಟ್ ಡ್ಯೂಟಿ ಹಾಕಿಸ್ಕೊಳ್ವೆ, ರಾತ್ರಿ ಡ್ಯೂಟಿ ಹಾಕಿಸ್ಕೊಂಡು ಬೆಳಗ್ಗೆ ಅಲ್ಲಿ ಕೆಲಸ ಮಾಡಿ ಬರ್ತಿದ್ದೆ. ಕೆಲಸನೂ ಬಿಡಲಿಲ್ಲ ನೀವು? ಯಾಕಂದರೆ ನಂಗೆ ಅದು ಊಟ ಕೊಟ್ಟಿದೆ. ಹೌದಪ್ಪ, ಹೌದು. ಅವತ್ತಂಗೆ ನನಗೆ ಬದುಕು ಕೊಡ್ತು. ಹೌದು ಹೌದು ಹೌದು. ಮಾಡಿದೆ ನಾನು ಇವ್ರ ಹತ್ರ ಕೇಳಿಕೊಂಡು ನೈಟ್ ಡ್ಯೂಟಿ ಹಾಕಿಸ್ಕೊಂಡು ಅಲ್ಲಿ ಸೀರಿಯಲ್ ಮಾಡಿಕೊಂಡು. ಅದೇನು ದಿನ ಇರ್ತಿರ್ಲಿಲ್ಲ, ವಾರಕ್ಕೆ 2 ದಿನ 3 ದಿನ ಈ ಥರ ಇರ್ತಿತ್ತು. ಆ 3 ದಿನ ಇನ್ಯಾರಿಗಾರ ರಜೆ ಬೇಕು ಅಂದರೆ ಆಯಮ್ಮ ಅಂತಲೇ ಕರಿತಿದ್ದಿದ್ದು. ನಮ್ಮನ್ನೇನು ಶಶಿಕಲಾ ಅಂತ ಯಾರೇನು ಕರಿತಿರ್ಲಿಲ್ಲ, ಆಯಮ್ಮ ಅಂತಲೇ ಕರಿತಿದ್ದಿದ್ದು ನಮ್ಮನ್ನು. ಯಾರಾದರೂ ರಜಾ ಹಾಕೊಳ್ಳೋದಿದ್ರೆ ನೀವು ಹಾಕ್ಕೊಳ್ಳಿ, ನಾನು ಮಾಡ್ಕೋತೀನಿ ಕೆಲಸ ಅಂತಿದ್ದೆ. ಯಾಕೆ ಅಂದರೆ ಅಲ್ಲಿ ಯಾರಾದರೂ ಬಂದರೆ ನಂಗೊಂದು 10 ರೂಪಾಯಿ ಸಿಕ್ತಿತ್ತು. ಹೌದು. ನನಗೆ ಒಂದು ಕಡೆ ಊಟ ಕೊಟ್ಟಿದ್ದು ಅನನ್ಯ ಹಾಸ್ಪಿಟಲು, ಸುರೇಶ್ ಹಾಸ್ಪಿಟ್ಲು. ಇನ್ನೊಂದು ಕಡೆ ನಾನು ಅಂತ ಬದುಕಬಹುದು ನೀನು ಅಂತ ಕೊಟ್ಟಿದ್ದು ದೂರದರ್ಶನ. ಅಲ್ಲಿ ಟಿ ವಿಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ 750 ರೂಪಾಯಿ ಕೊಟ್ಟರು. ಹೊಸ ವರ್ಷದ ಆ್ಯಂಕರಿಂಗ್ ಮಾಡಿದೆ. ಅಲ್ಲಿ ತುಂಬ ಗಂಭೀರವಾಗಿ ಕೂತ್ಕೋಬೇಕು, ಅದೊಂಥರ ಸಿಸ್ಟಮ್. ಈ ಥರ ಎಲ್ಲ ನಾವು ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಕೂತ್ಕೋಬೇಕಾದ್ರೆ ಅದಕ್ಕೆ ಒಂದು ಘನತೆ, ಗಂಭೀರ್ಯ, ಒಂಥರ ಒಂದು ನೋಡಿದ್ರೆ ಅವ್ರಿಗೆ ಒಂಥರ ಕೈ ಎತ್ತು ಮುಗಿಯೋ ಥರ ಒಂದು ಹೆಣ್ಮಕ್ಳು ಕೂತ್ಕೋಬೇಕಲ್ಲಿ. ಹೊಸ ವರ್ಷದ ಒಂದು ಆ್ಯಂಕರಿಂಗ್ ಮಾಡಿದೆ, ಸಂಕ್ರಾಂತಿ ಹಬ್ಬದೊಂದು ಮಾಡಿದೆ. ಇದಕ್ಕೆ ನನಗೆ ಸಿಕ್ಕಂಥದ್ದು 750 ರೂಪಾಯಿ ಒಂದು ದಿನಕ್ಕೆ. ನಾನು ರಾಣಿ, ಓ ದೇವ್ರು ನನಗಿದು ಯಾವುದೋ ಒಂದು ದಾರಿ ಕೊಟ್ಟಿದ್ದಾನೆ ಅಂದ್ಬಿಟ್ಟು ಅಲ್ಲಿಂದ ಇನ್ಯಾರೋ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಉದಯ ಟಿ ವಿ, ಉದಯ ರಂಗೋಲಿ, ಕುಸುಮಾಂಜಲಿ, ಕದನ, ಅವಾಗೆಲ್ಲ ಧಾರಾವಾಹಿಗಳು. ಒಂದೊಂದು ದಿನದ ಪಾತ್ರ, ಒಂದೊಂದು ದಿನ. ಅದರಲ್ಲೂ ಡಾಕ್ಟರ್ಗಳೇ, ಎಲ್ಲದರಲ್ಲೂ ಒಂದು ಡಾಕ್ಟರ್ ಮಾಡಿದ್ರಿಂದ ಆ ಕೋಟ್ ಅವ್ರಿಗೆ ಕೊಡಲೇ ಇಲ್ಲ. ನಾನು ಆ ಡಾಕ್ಟ್ರಿಗೆ ಕೊಡಲೇ ಇಲ್ಲ. ಇವತ್ತೇನಾದರೂ ಒಂದು ಶಶಿಕಲಾ ಅಂತ ಒಂದು ಹೆಣ್ಮಗ್ಳು ಗುರುತಿಸ್ಕೊಂಡ್ಲು ಅಂದರೆ ಅದಕ್ಕೆ ಎಲ್ ವೆಂಕಟೇಶ್, ಕಲ್ಯಾಣ್ ರಾಜ್ ಗೊಬ್ಬರ್ಕರ್ ಅವ್ರ ಕಾರಣ ಆಗ್ತಾರೆ. ಫಸ್ಟ್ ಡಾಕ್ಟರ್ ಪಾತ್ರ ಕೊಟ್ಟಂಥವ್ರು, ಕೊಡಿಸ್ತಂಥವ್ರು ಮೇನ್. ಆ ಕೋಟು, ಇದೆರಡೂ ನನಗೆ ಜೀವನದಲ್ಲಿ ಮುಖ್ಯ ಆಗುತ್ತೆ. ಅದಾದಮೇಲೆ ಉದಯ, ಅದಾದಮೇಲೆ ಹಾಸ್ಪಿಟ್ಲಿಗೆ ಕಷ್ಟ ಆಗ್ಬಿಡುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಆಗ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ರ, ಅವ್ರು ಏನೂ ಅಂದಿಲ್ಲ, ಮಾಡೋಗಿ ಅಂತಂದರು. ನಿಮಗೆ ಒಂದು ಆಸ್ಪತ್ರೆಯ ಆಯಾ ಥರ ಕೆಲಸ ಮಾಡ್ತಾ ಇದ್ದಂಥ ಒಂದು ಹೆಣ್ಮಗಳು ಏಕದಮ್ ಕ್ಯಾಮರಾ ಎದುರು ಹೋಗಿ ನಿಂತಾಗ ಆದ ಅನುಭವ ಏನು? ನಿಮಗೆ ಭಯ ಆಯ್ತಾ, ಸುಖ ಅನ್ನಿಸ್ತಾ, ಅಥವಾ ನಾನು ಎಲ್ಲಿಂದೋ ಎಲ್ಲಿಗೋ ಬಂದು ನಿಂತೆ ಅಂತ ಅನ್ನಿಸ್ತಾ, ಹೇಗೆ? ಆ ಡೈಲಾಗ್ ಬರ್ತಿಲ್ಲ ನನಗೆ, ಯಾವತ್ತೂ ಕ್ಯಾಮ್ರಾ ಎದುರಿಸಿಲ್ಲ. ಕುಮಾರ್ ಅಂತ ಕ್ಯಾಮ್ರಾಮ್ಯಾನು ಇವತ್ತು ಸುವರ್ಣದಲ್ಲಿದ್ದಾರೆ, ಅವರೇ ಕ್ಯಾಮ್ರಾಮ್ಯಾನು. ಹೇಳಕ್ ಬರ್ತಿರ್ಲಿಲ್ಲ. ನನಗೆ 6ನೇ ಕ್ಲಾಸ್ ಓದಿದ್ದೀನಿ, ಆ ಪದಗಳು ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಇವತ್ತು ನನಗೆ ಹಾ ಹೇ 2 ಪ್ರಾಬ್ಲಮ್ ಇದೆ, ಈಗಲೂ ನಾನು. ಆದ್ರೂ ಇಷ್ಟು ಸಿನಿಮಾ ಡಬ್ಬಿಂಗ್ ಮಾಡಿದೀನಿ, ನಂಗೆ ಅದು ಬರಲ್ಲ. ಅದನ್ನೊಂದು 10 ಸಲ ತಿತ್ತಿ ಹಿಡಿದಾಗ ಡಬ್ಬಿಂಗ್ ಅಲ್ಲಿ ತಗೋತಾರೆ. ನಾನು ಮೊದಲೇ ಹೇಳ್ಬಿಡ್ತೀನಿ, ಇದೆರಡೂ ನನಗೆ ತೊಂದರೆ ಇದೆ ಅಂತ. ಅದು 2 ಬರಲ್ಲ ಈಗಲೂ. ಅದನ್ನ ಅವರು 4-5 ಸರಿ ತಗೊಂಡು ಡಬ್ ಮಾಡ್ಕೋತಾರೆ. ಹೇಳಕ್ ಬರ್ತಿರ್ಲಿಲ್ಲ, ಭಯ ಆಗ್ತಿತ್ತು. ಬಟ್ ಜೀವನ ಕಟ್ಕೋಬೇಕಲ್ಲ, ಹಠ, ಬದುಕಬೇಕು. ಮಗ ನನ್ನ ಮಗನ ಯಾರ ಕೈ ಕೆಳಗೂ ಬೀಳಬಾರ್ದು. ನಾನು ಬಿದ್ದೆ, ಫುಟ್ಪಾತಲ್ಲಿ ನಿಂತ್ಕೊಂಡೆ, ರೋಡಲ್ಲಿ ನಿಂತ್ಕೊಂಡೆ, ಎಲ್ಲ ಆಗೋಯ್ತು ನಂದು. ಪಾಪರ್ ನಾನು ಏನೂ ಇಲ್ಲ, ಕಳ್ಕೊಳ್ಳಿಕ್ಕೇನೂ ಇರಲಿಲ್ಲ, ಏನೂ ಇಲ್ಲ. ಜೀವನನೇ ಕಳ್ಕೊಂಡ್ಬಿಟ್ಟೆ 29 ವರ್ಷಕ್ಕೆ. ಮದುವೆ, ಮಗು, ನನ್ನ ಬದುಕು, ನನ್ನ ಜೀವನ ಎಲ್ಲದನ್ನು ಕಳ್ಕೊಂಡ್ಬಿಟ್ಟೆ. ಏನು ಉಳ್ಕೊಂಡಿಲ್ಲ ಅಲ್ಲಿ. ಉಳ್ಕೊಂಡಿದ್ದು ಒಂದೇ ನನ್ನ ಮಗ. ಅಲ್ಲಿಂದ ತಿರುಗಿ ನೋಡಲಿಲ್ಲ ನಾನು, ನೋಡಲೇ ಇಲ್ಲ. ಒಂದೊಂದಿನ 2 ಸೀರಿಯಲ್ಲು, ಸಿನಿಮಾಗಳು ಬಂತು. ಸರ್ಕಲ್ ರೌಡಿ ಫಸ್ಟ್ ಸಿನಿಮಾ
ಬಿ ರಾಮಮೂರ್ತಿ ನನಗೆ ಡೈರೆಕ್ಟ್ರು, ಅದರಲ್ಲೂ ಡಾಕ್ಟ್ರ್ ಪಾತ್ರ. ಇವತ್ತು ಅವ್ರು ಕರೆಯೋದು ಡಾಕ್ಟ್ರೇ, ಇವತ್ತು ಎಲ್ಲರ ಸಿಗಲಿ ನಮ್ಮ ಬಿ ರಾಮಮೂರ್ತಿ ಸರ್ ಡಾಕ್ಟ್ರೇ ಅಂತ ಕರೀತು. ಇವತ್ತು ಅವ್ರನ್ನ ನೋಡಿದಾಗ ಕೈ ಎತ್ತು ಮುಗಿತಿದ್ದು ಗುರುಗಳು, ಮರೆಯೋಕ್ಕಾಗಲ್ಲ. ಆಮೇಲೆ ಎಷ್ಟೇ ಸಿನಿಮಾ ಮಾಡಿರ್ಬೋದು, ಬಟ್ ಅವತ್ತು ಅವ್ರ ಗುರುಗಳು. ಅಲ್ಲಿಂದ ನನ್ನ ಲೈಫಲ್ಲಿ ತಿರುಗಿ ನೋಡಲೇ ಇಲ್ಲ. 700 ರೂಪಾಯಿಂದ ಶುರುವಾದಂಥ ನಿಮ್ಮ ಅಭಿನಯದ 200 ರೂಪಾಯಿ ಫಸ್ಟ್, 200 ರೂಪಾಯಿಂದ 200 ರೂಪಾಯಿ, 10 ರೂಪಾಯಿ, 5 ರೂಪಾಯಿ. ಅದೇ ಬಾತ್ರೂಮ್ ತೊಳೆದಿದ್ದಕ್ಕೆ, ಕಸ ಗುಡಿಸಿದ್ದಕ್ಕೆ 700 ರೂಪಾಯಿ. ಒಂದು ಹೆಣ್ಣಿಗೆ ಒಳಗಡೆ ಬಟ್ಟೆ ಹಾಕಿದ್ದಕ್ಕೆ 5-10 ರೂಪಾಯಿ. ಆ ಮಗು ಬಾತ್ರೂಮ್ದು ಕಕ್ಕಸ್ ಬಟ್ಟೆ, ಏಲು ಉಚ್ಚೆ ಬಟ್ಟೆ ತೊಳೆದಿದ್ದಕ್ಕೆ 10 ರೂಪಾಯಿ. ನನಗೀಗಲೂ ಅಸಹ್ಯ ಅನಿಸಲ್ಲ. ನನಗದು ಊಟ ಕೊಟ್ಟಿದೆ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಕೆಲಸ. ಆ ದಿನಗಳಲ್ಲಿ ನಿಮ್ಮ ಪರಿಚಯ ಆದಂಥವರು, ನೀವು ಕೆಲಸ ಮಾಡಿದವರು, ನಿಮಗೆ ಟಿಪ್ಸ್ ಕೊಟ್ಟವರು ಎಲ್ಲಾದರೂ ಇವತ್ತೇ ಈ ದಿನಗಳಲ್ಲಿ ಸಿಕ್ಕಿದ್ದುಂಟ? ಸುಮಾರು ಸಲ ಸಿಕ್ಕಿದ್ದುಂಟು. ನನ್ನನ್ನು ಟಿ ವಿಲಿ ನೋಡಿ ಗುರ್ತಿಸಿ, ವೆಂಕಟೇಶ್ವರ ಸ್ವೀಟ್ಸ್ ಅಂತಿದೆ ನವರಂಗ ಹತ್ರ, ಅವರು ರಾತ್ರಿ ಆಯುಧ ಪೂಜೆ ದಿನ ತುಂಬ ಸ್ವೀಟ್, ಅವರು ಅಂಗಡಿ ರಶ್ ಇರುತ್ತೆ. ರಾತ್ರಿ 2 ಗಂಟೆಲಿ ಹೋಗ್ಬೇಕಾದ್ರೆ ನಾಯಿ ಅಟ್ಟಿಸ್ಕೊಂಡು ಬರುತ್ತೆ. ಅಟ್ಟಿಸ್ಕೊಂಡು ಬಂದಾಗ ಅದು ಕಬ್ಬಣದ ಮೇಲೆ ಹೋಗಿ ಎಗ್ಗರ್ ಬಿಡ್ತಾರೆ ಗಾಡಿ. ಅದು ಇಲ್ಲಿ ಫುಲ್ ಬೋರ್ಡ್ ಓಪನ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. 1 ತಿಂಗಳು ಅವ್ರು ಸೇವೆ ಮಾಡಿದ್ದೀನಿ. ಕರೆದು ಅವ್ರಿಗೆ ಪ್ರಜ್ಞೆ ಇಲ್ದಿದ್ದಾಗ ನಾನೆಲ್ಲ ಕ್ಲೀನ್ ಮಾಡಿದೆ. ನನಗೆ ಅವಾಗೇನು ಅನ್ನಿಸ್ತಿರ್ಲಿಲ್ಲ. ಹಾಸ್ಪಿಟಲ್ ಕೆಲಸ, ನಾವು ಏಲು ಬಾಚಬೇಕು, ಹುಚ್ಚೇನು ಬಾಚಬೇಕು, ಆಗ ನಾವೇನು ಅನ್ಕೊಳ್ಳಲ್ಲ. ಹುಡುಗ ಹುಷಾರಾದ್ಮೇಲೆ ಮುಜುಗರ ಪಟ್ಕೊಳ್ತಿದ್ದ. ನಾನು ನಿಮ್ಮ ಅಮ್ಮ ಅನ್ಕೊಳಪ್ಪ ಅಂಥೇಳಿ ಮಾತಾಡಿಸ್ತಿದ್ದೆ. ಅವಾಗ ಮನೆಗೆ ಅವ್ರ ಅಂಗಡಿ ಕರೆದು ಸೀರೆ, ಹೂವು, ಬಳೆ ಎಲ್ಲ ಕೊಟ್ಟು ಒಂದಷ್ಟು ಅವ್ರ ಪ್ರೀತಿಯಿಂದ ಕೊಟ್ಟು ಕಳಿಸಿದ್ದುಂಟು. ಇವತ್ತು 11ನೇ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಅಳೊಬ್ರು ಇರೋದು ಇಬ್ಬರೇ, ಮಂಜು ಅಂತೇಳಿ ಒಬ್ರು ಸೆಕ್ಯೂರಿಟಿ, ಒಂದು 5-6 ಜನ ಇದ್ದಾರೆ. ಮಾತಾಡ್ಸ್ಕೊಂಡು ಬರ್ತೀನಿ. ಯಾವಾಗಾರ ತುಂಬ ನೋವಾದಾಗ ಅಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಒಬ್ರು ಈಗಲೂ ಫೋನ್ ಮಾಡ್ತಾರೆ. ಅವ್ರು ಮರ್ತು ಬಿಟ್ಟಿದ್ರು, ನನ್ನ ರೀಸೆಂಟಾಗಿ ಫೋನ್ ಮಾಡಿದರು. ನಾನು ನೀವೇ ಅಲ್ವೋ ಅಂತ ಅಂದ್ಕೊಂಡೆ. ಅವತ್ತು ದಿನ ಎಷ್ಟು ಕಷ್ಟಪಟ್ರಿ ನೀವು, ಎಲ್ಲೋ ಚೆನ್ನಾಗಿದ್ದೀರ. ಅವತ್ತು ಖುಷಿ ಆಗುತ್ತೆ ನಮಗೆ. ಸಿನಿಮಾ ಮತ್ತು ಧಾರಾವಾಹಿಯಲ್ಲಿ ಅಭಿನಯವನ್ನು ಹೇಗೆ ಮೈಗೂಡಿಸ್ಕೊಂಡ್ರಿ ನೀವು? ಏನೂ ಗೊತ್ತಿಲ್ಲ ಸರ್ ನನಗೆ. ಸಿನಿಮಾ ಅನ್ನೋದೇ ನನ್ನ ಜೀವನದಲ್ಲಿ ಏನೂ ಗೊತ್ತಿಲ್ಲ. ಬಹುಶಃ ಒಂದು ಹಸಿವು ಮತ್ತು ಒಂದು ಜೀವನ ಕಟ್ಟಬೇಕು ಅನ್ನುವ ಹೋರಾಟ ಎದೆಯೊಳಗಿದ್ದರೆ ಯಾವುದನ್ನೂ ಗೆಲ್ಲಬಹುದು ಕಾಣುತ್ತೆ. ಅದರಲ್ಲೂ ಮಧ್ಯದಲ್ಲಿ ಇಂಗ್ಲೀಷ್ ಬರ್ತಿರ್ಲಿಲ್ಲ ನನಗೆ. ಆ ಪದಗಳು ಬರೆಯೋರು ಬರ್ತಿರ್ಲಿಲ್ಲ ಕೆಲವು. ಇಂಗ್ಲೀಷ್ ಬರ್ತಿರ್ಲಿಲ್ಲ. ಡಾಕ್ಟರ್ ಅಂದರೆ ಇಂಗ್ಲೀಷ್ ಮಾತಾಡಬೇಕು. ನಾನು ಅವ್ರಿಗೆ ಕೇಳ್ಕೊತಾ ಇದ್ದೆ, ಸರ್ ಇದನ್ನು ಕನ್ನಡದಲ್ಲಿ ಏನಾದರೂ ಅದನ್ನೇ ಕನ್ನಡದಲ್ಲಿ ಬರ್ಕೊಡಿ. ನನ್ನ ಪುಣ್ಯ ಕನ್ನಡ ಓದ್ತಾ ಇದ್ದೆ. ಕನ್ನಡ ತುಂಬ ಚೆನ್ನಾಗಿ ಓದ್ತಿದ್ದೆ. ಆಗ ಅಲ್ಲಿ ರೈಲ್ವೆ ಕ್ವಾರ್ಟರ್ಸಲ್ಲಿ ತಮಿಳು, ತೆಲುಗು ಎಲ್ಲ ಇನ್ಸ್ಪೆಕ್ಟರ್ಗಳು ಅವರು ಇವರು ಮನೆಯವರಿದ್ದರು. ಆಗಲೇ ತಮಿಳು, ತೆಲುಗು ಎಲ್ಲ ಕಲ್ತಿದ್ದೆ. ಅದೊಂದು ನನಗೆ ಒಂದಷ್ಟು ಉಪಯೋಗಗಳಾಯಿತು ನನಗೆ. ಇಂಗ್ಲೀಷ್ ನನಗೆ ಇವತ್ತಿಗೂ ಅಷ್ಟು ಓದ್ತೀನಿ. ಪೂರ್ತಿ ಕರೆಕ್ಟಾಗಿ ಓದಕ್ಕೆ ಬರಲ್ಲ, ಆದರೂ ನಿಭಾಯಿಸ್ತೀನಿ. ಎಲ್ಲೂ ಹೇಳ್ಕೊಳ್ಳಲ್ಲ ನಂಗೆ ಬರಲ್ಲ ಅಂತ. ನನ್ನ ಪಕ್ಕ ಇನ್ಯಾರು ನಿಂತಿದ್ರು ಅವ್ರನ್ನೂ ನಿಭಾಯಿಸ್ತೀನಿ. ಅವಾಗ ಅವ್ರಿಗೆ ಹೇಳ್ತಿದ್ದೆ, ಸರ್ ಇದನ್ನು ಕನ್ನಡದಲ್ಲಿ ಬರ್ಕೊಡೋರು. ಎಷ್ಟೋ ಸರಿ ಮಾನಿಟ್ರ್ ಆಗಿದ್ದುಂಟು. ಸ್ಟಾರ್ಟಿಂಗು ಟೇಕ್ ಆಗ್ತಿರ್ಲಿಲ್ಲ. ಬಂದ್ಬಿಡೋದು, ಅದೆಲ್ಲ ಬಂದ್ಬಿಡೋದು. ಪದಗಳಿಗೆ ಕಷ್ಟ ಆಗ್ತಿತ್ತು ಅಲ್ಲಿ ಡಬ್ಬಿಂಗಲ್ಲಿ. ಅವಾಗೇನಿಲ್ಲ, ಮೈಕ್ ಹಾಕ್ಬಿಡೋರು. ಅಲ್ಲೋಗಿ ಡಬ್ ಮಾಡಬೇಕು ಅನ್ನೋ ಟೆಕ್ನೋಮಾರ್ಕ್ ಒಂದಿತ್ತು ನಮಗೆ. ಎಲ್ಲದಕ್ಕೂ ಅಲ್ಲಿಗೆ ಹೋಗ್ತಿದ್ವಿ. ಬನ್ನರ್ಘಟ್ಟ ಟೆಕ್ನೋಮಾರ್ಕು ಅದು ಒಂದೇ ನಮಗೆ. ಇಲ್ಲಿಂದ ಬನ್ನರ್ಘಟ್ಟಕ್ಕೆ ಹೋಗ್ತಿದ್ದೆ. ಆಗೊಂದು ಗಾಡಿ 6,300 ರೂಪಾಯಿ ಕೊಟ್ಟು ಒಂದು ಗಾಡಿ ತೊಗೊಂಡೆ. ಗಾಡಿ ಓಡ್ಸೋಕೆ ಬರಲ್ಲ, ಟೂ ವೀಲರ್ ಓಡ್ಸೋಕೆ ಬರಲ್ಲ. ಹಿಂಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಅಣ್ಣ 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 ಬಣ್ಣ 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 ಅನ್ನೋದು. ಅಣ್ಣ 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 ಅದು ಎಲ್ಲಿ ಗುದ್ದುಬಿಡ್ತೀನೋ ಅಂಥ ದಿನಗಳು ಕಲಿತೆ. ಜೀವನ ಕಲಿಬೇಕು. ಆಟ ಬೆಂಗಳೂರಲ್ಲಿ ಬಂದಿದ್ದೀನಿ, ಗೆಲ್ಲಬೇಕು, ನಿಲ್ಲಬೇಕು, ಇಷ್ಟೇ ನನ್ನ ಬದುಕು. ಹೋರಾಡಬೇಕು, ಅದೇನಾರ ಆಗಲಿ. ಬಂದ್ಬಿಟ್ಟಿದ್ದೀನಿ. ಚಳಿ, ಮಳೆ, ಗಾಳಿ ದಡ ಸೇರಬೇಕು. ಹಿಂದಕ್ಕೆ ಹೋಗಬಾರ್ದು. ಹಿಂದಕ್ಕೆ ಹೋದರೆ ಹೇಳಿ ಅಂತಾರೆ. ಇನ್ನು ಯಾರಿಗೋಸ್ಕರ ಹಿಂದೆ ಹೋಗ್ಲಿ? ಮಗ ನನ್ನ ಜೊತೆ ಇದ್ದಾನೆ, ಯಾರಿಗೋಸ್ಕರ ಹಿಂದೆ ಹೋಗ್ಬೇಕು ನಾನು? ಆಗ ಯಶವಂತಪುರ
ನಡ್ಕೊಂಡು ಬರ್ತಾ ಇದ್ದೆ. ಫ್ಲೈಓವರ್ ಬ್ರಿಡ್ಜ್ ಇದೆ ಮೇಲ್ಗಡೆ, ಅದ್ರ ಕೆಳಗಡೆ ಯಶವಂತಪುರ ಸಂತೆ ಇದೆಯಲ್ಲ, ಅದರಿಂದ ಈ ಕಡೆ ಓರಿಯನ್ ಮಧ್ಯೆ ಒಂದು ಬ್ರಿಡ್ಜ್ ಇದೆ. ನಡ್ಕೊಂಡು ಬರ್ತಾ ಇದ್ದೆ ಅಪ್ಪ, ಹಿಂದೆ ಯಾವನೋ ಒಂದು ಬಿಟ್ಟ, ಅದು ಸರಿಯಾಗಿ ಕುಂಡಿಗೆ ಹೊಡೆದ. ಅವನು ಹೊಡೆದು ಬೇಕಂತ ಅವನಿಗೆ ಒಂದು ಕೈಯಾಲಿ ಅವನು ಹೊಡೆದು ಹೋದ. ಅಂದ್ರೆ ಒಂದು ಒಂಟಿ ಹೆಣ್ಣು ಮಗಳು ಹೆಂಗ್ ಹೋದ್ರೆ ಯಾವ ತರ ಇರ್ತಾರೆ ಅಂತ ಅದು ನನಗೊಂದು ಸಾಕ್ಷಿ.